SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ 2ಅನ್ನು ಬಿಡಿಸ್ತಾ ಇದ್ವಿ. ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ. 37ನೇ ಪ್ರಶ್ನೆ, ತ್ರಿಕೋನಮಿತಿ ಅನ್ವಯಗಳು ಪಾಠದ ಮೇಲೆ ಸಮಸ್ಯೆ. 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬ, ಇದರ ತುದಿಗೆ ಒಂದು ಹಗ್ಗವನ್ನು ಎಳೆದು ಕಟ್ಟಾರ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಗೆ ಮತ್ತೊಂದು ಹಗ್ಗವನ್ನು, ಇಲ್ಲಿಂದ ಮತ್ತೊಂದು ಹಗ್ಗ ಈ ಗೂಟಕ್ಕೆ ಕಟ್ಟಿದ್ದಾರೆ. ಹಗ್ಗವನ್ನು ಎರಡೂ ಹಗ್ಗಗಳ ವ್ಯತ್ಯಾಸ 8 ಮೀಟ್ರ್. ಸಪೋಸ್ ಇದು 18 ಇದ್ರೆ ಇದು 10, ಇದು 20 ಇದ್ರೆ ಇದು 12, ಅಂದರೆ ಇದಕ್ಕೆ 8 ವ್ಯತ್ಯಾಸ ಐತೆ ಮೀಟ್ರ್. ಎರಡೂ ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಎರಡೂ ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಇದು ಲಂಬವಾದ ಕಂಬ, ಇಲ್ಲಿಂದ ಇಲ್ಲೊಂದು ಗೂಟ ಐತಿ, ಜೋರು ಬಿಗಿತ್ನಂಗೆ ಹಗ್ಗ ಕಟ್ಟಿದ್ದಾರೆ. ಈ ಕಂಬದ ತುದಿಯಿಂದ ಕೆಳಗೆ ಸ್ವಲ್ಪ ಇಲ್ಲಿಗೆ ಒಂದು ಹಗ್ಗನ ಇಲ್ಲಿ ಕಟ್ಟಿದ್ದಾರೆ. ಎರಡೂ ಹಗ್ಗಗಳು 30 ಡಿಗ್ರಿ ಕೋನ ಉಂಟು ಮಾಡ್ತಾವೆ. ಎರಡೂ ಹಗ್ಗದ ಉದ್ದ ಕಂಡುಹಿಡಿಬೇಕು. ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಕಟ್ಟಲಾಗಿದೆ ಅಂದರೆ BM ಕೂಡ ಕಂಡುಹಿಡಿಬೇಕು. ಭಾಳ ಈಸಿ ಐತಿ ಈ ಕ್ವಶನ್ನು. ಈ ಕಂಬ AP X ಆಗಿಲ್ಲ ಅಂತ ತೊಗೊಳ್ಳೋಣ. ನಾವು ಗೊತ್ತಿಲ್ಲ AP ಎಷ್ಟು ಐತಿ, ಈ ಹಗ್ಗ AP ಹಗ್ಗ ಏನೈತಲ್ಲ ಎಷ್ಟು ಮೀಟ್ರ್ ಐತಿ ಗೊತ್ತಿಲ್ಲ, X ಆಗಿಲ್ಲ ಅಂತ ತೊಗೊಳ್ಳೋಣ. ಅವಾಗ BQ ಏನಾಗುತ್ತೆ ನೋಡ್ರಿ, BQ ಈ ಹಗ್ಗದಕ್ಕಿಂತ ಇದು 8 ಕಡಿಮೆ ಇರ್ತೈತೆ ಅಂತ ಹೇಳಿದ್ರೆ, ಹಾಗಾಗಿ X-8 ಆಗುತ್ತೆ. X-8 ಆಗುತ್ತೆ. ಈಗ ನಾವು ಫಸ್ಟ್ AMP ತ್ರಿಭುಜ ತೊಗೊಳ್ಳೋಣ. ತ್ರಿಭುಜ AMPದಲ್ಲಿ ಇದು ಲಂಬಕೋನ, ಇದು ಒಂದು ಲಂಬಕೋನ ತ್ರಿಭುಜ ಐತೆ. ನಾವೀಗ ಇದನ್ನು ಕಂಡುಹಿಡಬೇಕಾಗೈತಿ. ಈ AM ಅಳತಿ ಗೊತ್ತೈತೆ ನಮಗೆ, ಯಾವುದು ಕೊಟ್ಟಾರ ಯಾವುದನ್ನು ಕೇಳಿದಾರ, ಅವು ಎರಡೂ ಬಾಹು ಬಳಸ್ಕೊಂಡ್ರೆ ಯಾವ ಟೀಟ ಆಕತಿ ನೋಡಿ. ಇದು ಅಭಿಮುಖ ಬಾಹು ಕೊಟ್ಟಾರ, ವಿಕರ್ಣ ಕೇಳಿದ್ದಾರೆ ಅಂದರೆ ಯಾವ್ದು ತೊಗೋತೀರಿ ನೀವಲ್ಲಿ, ಸೈನ್ ಅನುಪಾತ ತೊಗೋಬೇಕು. ಅಭಿಮುಖ ಬಾಹುಪಾನ ವಿಕರ್ಣ. ಹಾಗಾಗಿ ನಾನು sin 30 = ಅಭಿಮುಖ ಬಾಹು AM, ವಿಕರ್ಣ AP. sin 30 ಅಂದ್ರೆ 1/2 ಅದರ ಬೆಲೆ. AM ಅಂದ್ರೆ 37, AP ಕಂಡುಹಿಡಿತಾ ಇದ್ವಿ X. ಊರೇ ಗುಣಾಕಾರ ಮಾಡೋಣ ಈಗ. X × 1 X 37 74 ಮೀಟ್ರ್. ಎಷ್ಟು ಸರಳ ಕಂಡುಹಿಡಿದು ನೋಡಿ, ಒಂದೇ ಸ್ಟೆಪ್ನಾಗ 2 ಸ್ಟೆಪ್ನಾಗ ಉತ್ತರನ ಬಂತು. ಅಂದರೆ AP ಹಗ್ಗದ ಉದ್ದ 74 ಮೀಟ್ರ್. ಈಗ ನೆಕ್ಸ್ಟ್ BQ ಹಗ್ಗದ ಉದ್ದ, BQ = X-8 ಐತೆ. ದಿಸ್ ಇಂಪ್ಲಾಯ್ಸ್ X ಅಂದರೆ 74 - 8, 74 8 ಕಳೆದ್ರೆ 66 ಮೀಟರ್. ಅಂದರೆ ಎರಡೂ ಹಗ್ಗಗಳ ಉದ್ದ ಕಂಡುಹಿಡಿದ್ವಿ ನಾವೀಗ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ಹೇಳಿದ್ದಾರೆ ಅವರು, ಈ ಇನ್ನೊಂದು ಹಗ್ಗವನ್ನು ಈ ಕಂಬದಿಂದ ಕೆಳಗೇನು ಕಟ್ಟಾರಲ್ಲ, ನೆಲದಿಂದ ಎಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ ಅಂದರೆ BM ಕಂಡುಹಿಡಿಬೇಕು ನಾವು. BM ಕಂಡುಹಿಡಿಬೇಕಾದ್ರೆ ಯಾವ ತ್ರಿಭುಜ ತೊಗೋಬೇಕೀಗ, ತ್ರಿಭುಜ BMQದಲ್ಲಿ. ತ್ರಿಭುಜ BMQದಲ್ಲಿ ಯಾವುದು, ಇದು ಲಂಬಕೋನ, ಯಾವುದನ್ನು ಕಂಡುಹಿಡಿಬೇಕಾಗೈತಿ ಈಗ, BM ಕಂಡುಹಿಡಬೇಕಾಗೈತಿ. ನಮಗೆ BQ ಅಳತಿ ಗೊತ್ತೈತಿ, ಇದನ್ನು ಕಂಡುಹಿಡಿಬೇಕು, ಇದನ್ನು ಗೊತ್ತೈತಿ ನಮಗೆ. ಹಾಗಾಗಿ ಅಭಿಮುಖ ಬಾಹು ವಿಕರ್ಣ ಅಂದ್ರೆ sin θ ತೊಗೋಬೇಕು. ಇಲ್ಲಿ sin 30 = ಅಭಿಮುಖ ಬಾಹು BM ಅಪಾನ್ ವಿಕರ್ಣ BQ. sin 30 ಅಂದರೆ 1/2 ಅದರ ಬೆಲೆ. BM ಅಂದರೆ ಅದನ್ನು ಕಂಡುಹಿಡಿತಾ ಇದ್ವಿ. BQ ಅಂದರೆ ಈಗ ಕಂಡುಹಿಡಿದ್ವಲ್ಲ 66. ಓರೆ ಗುಣಾಕಾರ ಮಾಡೋಣ. 2BM = 66. BM ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿರ್ ಭಾಗಿಸ್ತೈತಿ. 66/2 2 33. BM = 33 ಮೀಟರ್. ಅಂದ್ರೆ ಈ ಎರಡನೇ ಚಿಕ್ಕ ಹಗ್ಗವನ್ನು ನೆಲದಿಂದ 33 ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ. ಇದೊಂದು ಪ್ರಶ್ನೆ ಕೇಳಿದ್ರೆ ನೋಡಿರಿ, ಎಷ್ಟು ಸಿಂಪಲ್ಲಾಗಿ ನಮಗೆ ಉತ್ತರ ಬರೀಬೇಕು. ಎರಡು ಹಗ್ಗಗಳ ಉದ್ದ 74 ಮೀಟರ್ ಮತ್ತು 66 ಮೀಟರ್ ಆಗಿದೆ ಮತ್ತು ಚಿಕ್ಕದಾದ ಹಗ್ಗವನ್ನು ನೆಲದಿಂದ 33 ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ. ಈ ಥರ ಮಾಡಿ ಇಷ್ಟು ಮಾಡಿದ್ರೆ ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ತವೆ. ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ, 38ನೇ ಪ್ರಶ್ನೆ. ಒಂದು ಸರ್ಕಸ್ ಕಂಪನಿಯ ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್, ಟೆಂಟ್ನ ಪಾದದ ವ್ಯಾಸವು 30 ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣವನ್ನೇ ಪ್ರಶ್ನೆ. ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಥರ ಚಿತ್ರ ಕೊಟ್ಟಿದ್ದಾರೆ.
ಸಿಲಿಂಡರ್ ಮತ್ತು ಶಂಕು ಎರಡು ಬರ್ತಾವೆ. ಸಿಲಿಂಡರ್ದು ವ್ಯಾಸ ಕೊಟ್ಟಾರೆ ಎಷ್ಟಂದ್ರೆ 30 ಮೀಟ್ರ್ ಅಂತ ಕೊಟ್ಟಾರ. ತ್ರಿಜ್ಯ ಎಷ್ಟಾಗತ್ತೆ ಹಾಗಾದ್ರೆ D/2 ಅಂದ್ರೆ 30/2 ಅಂದ್ರೆ ತ್ರಿಜ್ಯ ನಮಗೆ 15 ಮೀಟ್ರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸಿಲಿಂಡರ್ ಎತ್ತರ ಕೊಟ್ಟರು ಅವ್ರು H= 9 ಮೀಟ್ರ್ ಅಂತೇಳಿ. ಇದು ಸಿಲಿಂಡರ್ ಆಯಿತು. ಇನ್ನು ಶಂಕುವಿನ ತ್ರಿಜ್ಯ ಸಿಲಿಂಡರ್ ತ್ರಿಜ್ಯ ಸೇಮ್ ಆಗುತ್ತೆ, ಅದು ಕೂಡ 15 ಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಶಂಕುವಿನ ನೇರ ಎತ್ತರ ಹೆಂಗೆ ಕಂಡುಹಿಡಿಯೋದು? ಈ ಟೋಟಲ್ 17 ಮೀಟ್ರ್, ಈ ಸಿಲಿಂಡರ್ದಷ್ಟು 9, ಇದು 9 ಆದ್ರೆ ಇಲ್ಲಿಂದ ಇದು 9 ಆದರೆ ಈ ಕಡೆ ಎಷ್ಟಾಗುತ್ತೆ? 8 ಆಗುತ್ತೆ. ಅದನ್ನು ಹೆಂಗೆ ಕಂಡುಹಿಡಿಬೋದು ನಾವು? 17 - 9 H= 8 ಮೀಟ್ರ್ ಸಿಲಿಂಡರ್ನ ನೇರ ಎತ್ತರ. ನಮಗೆ ಸಿಲಿಂಡರ್ನ ಓರೆ ಎತ್ತರ ಬೇಕು. PRL ಅಂತಂದ್ರೆ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಓರೆ ಎತ್ತರ ಬೇಕು. ಓರೆ ಎತ್ತರ ಕಂಡುಹಿಡಿಯೋ ಸೂತ್ರ L= √R² + H². ಇಲ್ಲಿ L= ತ್ರಿಜ್ಯ ಎಷ್ಟೈತೆ? 15 ಐತೆ. 15. ಇದು H8, ತ್ರಿಜ್ಯ 15. ಇದು ಎಷ್ಟಾಯಿತು? 64 + 225. ಇದು ಎಷ್ಟಾಗುತ್ತೆ? 289 ಆಗುತ್ತೆ. √289 ಅಂದ್ರೆ ಅದ್ರ ವರ್ಗಮೂಲ 17 ಅಂದರೆ ಓರೆ ಎತ್ತರ 17 ಮೀಟ್ರ್ ಆಯಿತು. ಈಗ ಫಸ್ಟ್ ಪ್ರಶ್ನೆ ನೆಲದ ವಿಸ್ತೀರ್ಣ ಕೇಳಿದ್ದಾರೆ. ನೆಲದ ವಿಸ್ತೀರ್ಣ ಅಂದರೆ ಇಲ್ಲಿ ನೆಲ ವೃತ್ತಾಕಾರ ಐತಿದೆ ಅಂದರೆ ನಾವು πr² ಸೂತ್ರ ಹಚ್ಬೇಕು. ನೆಲದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ πr² ಯಾಕೆ ಹಚ್ಚಿದ್ವಿ? ಇದು ನೆಲ ವೃತ್ತಾಕಾರ ಐತಿ, ವೃತ್ತಾಕಾರದ ಪಾದ ಇರ್ತದೆ ಸಿಲಿಂಡರ್ಗೆ ಯಾವಾಗಲೂ, ಹಾಗಾಗಿ πr². 22 ತ್ರಿಜ್ಯ ಎಷ್ಟೈತಿ? 15 × 15. ಎಷ್ಟಾಗತ್ತೆ ಅಂದರೆ ಇದನ್ನು ಸುಲಭೀಕರಿಸಿದ್ರೆ 707.14 ಮೀಟರ್² ಚದರ ಮೀಟರ್ ಆಗುತ್ತೆ. ಇದು ನೆಲದ ವಿಸ್ತೀರ್ಣ. ಇದನ್ನು ಕಂಡುಹಿಡಿದು ಎರಡನೇ ಪ್ರಶ್ನೆ ಏನಂದ್ರೆ ಇದರ ಒಟ್ಟು ವಿಸ್ತೀರ್ಣ ಕೇಳಿದ್ದಾರೆ. ಟೆಂಟ್ನ ವಿಸ್ತೀರ್ಣ ಕೇಳಿದ್ದಾರೆ. ಟೆಂಟ್ನ ವಿಸ್ತೀರ್ಣ ಅಂದ್ರೆ ಏನೇನು ಕೊಡಿಸ್ಬೇಕಿದ್ರಾಗ? ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೂತ್ರ ಏನೇನೈತಿ ಈಗ? ಸೂತ್ರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πrh, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಇಲ್ಲಿ ಏನು ಕಾಮನ್ ತೆಗಿಬೋದು ನಾವು ಅಥವಾ ಬೆಲೆ ಡೈರೆಕ್ಟ್ ತುಂಬಿಡೋಣ. 2 × π ಅಂದರೆ 22.7, ತ್ರಿಜ್ಯ 15, ಸಿಲಿಂಡರ್ನ ಎತ್ತರ 9, ಸುಲಭೀಕರಿಸ್ತಾ π ಅಂದರೆ 22.7, ತ್ರಿಜ್ಯ 15, ಓರೆ ಎತ್ತರ ಕಂಡುಹಿಡಿದ್ರೆ ಆಗಲಿ 17. ಎಸ್, ಇದು ಸುಲಭೀಕರಿಸಿದ್ರೆ ಏನಾಯ್ತು? ಇಲ್ಲಿ 22/7 × 15 ಕಾಮನ್ ತೆಗಿಬೋದು ನಾವು. 22/7 × 15 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು? 2 × 9 ಉಳಿತು, ಪ್ಲಸ್ ಇಲ್ಲಿ 17 ಉಳಿತು. 22/7 × 15, 2 × 18, 18 17 35 ಆಗ್ತೈತಿ. 7 7 5 ಎಷ್ಟಾಗ್ತೈತಿ? ಇದು ಗುಣಿಸಿದ್ರೆ 1650 ಚದರ ಮೀಟ್ರ್. 1650 ಚದರ ಮೀಟ್ರ್. ಬಟ್ಟೆ ವಿಸ್ತೀರ್ಣ ಕೇಳಿದ್ದಾರೆ. ಅಂದ್ರೆ ಈ ಥರ ಟೆಂಟ್ ಹಾಕೋದಕ್ಕೆ ಬಟ್ಟೆ ಎಷ್ಟು ಬೇಕಾಗುತ್ತೆ ಅಂದ್ರೆ ನಮಗೆ 1650 ಚದರ ಮೀಟರ್ ಇಷ್ಟು ವಿಸ್ತೀರ್ಣದ ಬಟ್ಟೆ ಬೇಕಾಗುತ್ತೆ. ನೋಡಿರಿ ಎಷ್ಟು ಸುಲಭವಾಗಿ ನಾವು ಮಾಡಿದ್ವಿ. 5 ಅಂಕ ಭಾಳ ಡಿಫಿಕಲ್ಟ್ ಇರ್ತದೆ ನಿಮಗೆ ಅನಿಸುತ್ತೆ, ತುಂಬ ಸುಲಭವಾಗಿ ನಾವು ಉತ್ತರ ಕೊಡ್ಬೋದು. ಒಟ್ಟಾರೆಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಎಲ್ಲ 38 ಪ್ರಶ್ನೆ ಬಿಡಿಸಿದ್ವಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಅವನ್ನ ರಿಪೀಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಇದಿಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.